ಭೂಮಿಕಾ ಕಾಫಿ. ನೀವ್ಯಾಕೆ ಮಾಡಕ್ ಹೋದ್ರಿ? ನಾನ್ ಮಾಡ್ಕೋತಿದ್ದೆ ತಾನೆ. ಅರೆ ಯಾರು ಮಾಡಿದ್ರೇನಂತೆ, ಪ್ರೀತಿಯಿಂದ ಮಾಡಿದ್ದೀನಿ. ಬನ್ನಿ ಕುಡೀರಿ. ಥ್ಯಾಂಕ್ ಯು. ಅಬ್ಬಬ್ಬಾ, ಹೇಗಿದೆ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ಮಾಡ್ಕೊಟ್ಟಿದ್ದೀರಲ್ಲ ಅದಕ್ಕೆ ಇನ್ನೂ ಚೆನ್ನಾಗಿದೆ. ಹಾಗಂತ ಡೈಲಿ ಮಾಡಕ್ಕೆ ಹೇಳ್ಬೇಡಿ. ಇಲ್ಲ ಇಲ್ಲ, ಮತ್ತೆ ನೀವ್ ಹೇಳ್ಬೇಕು. ಅಪ್ಪನ ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಅವನು ಅಷ್ಟು ಖುಷಿಯಾಗಿದ್ದಾನೆ. ನಮ್ಮ ಮನೆಗೆ. ನಿಮ್ಮ ಮನೆಗ? ಯಾಕೆ? ಜಯದೇವ್ಗೆ ವಾರ್ನ್ ಮಾಡಕ್ಕೆ. ವಾರ್ನ್ ಮಾಡೋದಕ್ಕೆ? ಅಲ್ಲ ಗೊತ್ತವ್ರೆ, ನಾನು ಅವತ್ತೇ ಹೇಳಿದ್ದೆ ಅವ್ರನ್ನ ಕನ್ಫ್ರಂಟ್ ಮಾಡಕ್ ಹೋಗ್ಬೇಡಿ ಅಂತ. ಮತ್ತೆ ಯಾಕೆ ಹೋಗಿದ್ರಿ? ಭೂಮಿಕಾನ ಅಲ್ಲಿ ಹೋಗೋದಕ್ಕೆ ಕಾರಣ ಇತ್ತು. ಅಪ್ಪು ಬೆಡ್ ವೇಟ್ ಮಾಡ್ಕೊಂಡಿದ್ದ, ಗೊತ್ತಲ್ಲ ನಿಮಗೆ? ಅದಕ್ಕೆ ಕಾರಣ ಏನಂತ ಗೊತ್ತಾ? ಅವನ ಅಪ್ಪನ ಕಿಡ್ನಾಪ್ ಮಾಡಿದ್ದಲ್ಲ, ಅವಾಗ ನಾವಿಬ್ರು ಒಂದಾದರೆ ನಮ್ಮಿಬ್ಬರನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿದ್ದಂತೆ. ಅದು ಅವನ ಕನಸು ಬಿದ್ದು ಬೆಡ್ ವೇಟ್ ಮಾಡ್ಕೊಂಡಿದ್ದಾನೆ. ನನ್ನ ಮಗನ ಮನಸ್ಸಿನಲ್ಲಿ ಆ ಥರದ್ದು ಯಾವುದೇ ಭಯ ಇರಬಾರ್ದು ಅನ್ನೋ ಕಾರಣಕ್ಕೆ ಅವನನ್ನು ಕರ್ಕೊಂಡು ಹೋಗಿ ನಿನಗೇನು ಬೇಕೋ ಎಲ್ಲನೂ ಕೊಟ್ಟಿದ್ದೀನಿ. ಇನ್ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅಡ್ಡ ಬರ್ಕೂಡ್ದು ಅಂತ ಜಯದೇವ್ಗೆ ವಾರ್ನ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದೆ. ನೋಡಿ, ನಿಮ್ಮ ಉದ್ದೇಶ ನನ್ಗೆ ಅರ್ಥ ಆಗುತ್ತೆ. ಬಟ್ ದುಷ್ಟರಿಂದ ದೂರ ಇರಬೇಕು ಅಂತ ಹೇಳ್ತಾರಲ್ಲ, ನಾವು ಹಾಗೆ ಅವರಿಂದ ದೂರ ಇಡೋಣ. ನಮಗವ್ರ ಸವಾಸನೆ ಬೇಡ ಪ್ಲೀಸ್. ಇನ್ಮೇಲೆ ಏನೇ ಆದ್ರೂ ನೀವು ಅಲ್ಲಿಗೆ ಹೋಗ್ಬೇಡಿ ಪ್ಲೀಸ್. ಭೂಮಿಕಾ, ದುಷ್ಟರನ್ನ ಕಂಡು ಓಡ್ ಹೋದರೆ ಅವರು ಇನ್ನಷ್ಟು ಹೆಚ್ಕೋತಾರೆ. ನಾವು ಸುಮ್ಮನೆ ಇದ್ರೆ ಅದನ್ನು ನಮ್ಮ ವೀಕ್ನೆಸ್ ಅನ್ಕೋತಾರೆ, ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾರೆ. ಅವ್ರಿಗೆ ಬೆನ್ನು ಹಾಕಿ ಓಡ್ ಹೋಗೋದಲ್ಲ, ಅಗತ್ಯ ಬಂದರೆ ತಿರುಗಿ ಬಿಡಬೇಕು. ಯೋಚನೆ ಮಾಡಿಬಿಡಿ, ಏನೂ ಆಗಲ್ಲ. ಏನೂ ಆಗ್ತಾ ಇದ್ರೆ ಅಷ್ಟೇ ಸಾಕು. ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ. ಮತ್ತೆ ಮನೆಗೆ ಹೋಗಿದ್ರಲ್ಲ, ಅಪ್ಪಿ ಪಾರ್ಸ ಸಿಕ್ಕಿದ್ರ? ಇಲ್ಲ, ಅವರಿಬ್ಬರು ಇರಲಿಲ್ಲ. ಮೋಸ್ಟ್ಲಿ ನಾವಿಬ್ರು ಒಂದಾಗಿದ್ದೀವಿ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಗೊತ್ತಿದ್ರೆ ಅಪ್ಪ ಅಮ್ಮನ ಕೇಳ್ಕೊಂಡು ನಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋರು. ಆ ಕಾರಣಕ್ಕೆ ಮಾವ ಅವರಿಬ್ರಿಗೂ ಆ ವಿಷಯನ ಹೇಳಲಿಲ್ಲ, ನಮ್ಮ ವಿಷಯವಾಗಿ ಅವ್ರಿಗೆಲ್ಲಿ ತೊಂದರೆ ಕೊಡ್ತಾರೋ ಅಂತ. ಈ ವಿಷಯ ಗೊತ್ತಾಗಿದೆಯಲ್ಲ, ಬರ್ತಾರೆ ಬಿಡಿ. ಹೌದು, ಎಲ್ಲಿ ಮಲ್ಲಿ ಇಷ್ಟೊತ್ತಾದ್ರೂ ಬರಲಿಲ್ಲ? ದಿನ ಲೇಟ್ ಆಗುತ್ತಾ? ಇಲ್ಲ, ಮುಂಚೆ ಬೇಗ ಬರ್ತಿರೋಳು, ಇತ್ತೀಚೆಗೆ ಲೇಟ್ ಆಗ್ತದೆ. ಬರ್ಲಿ, ಅವಳಿಗೆ ಇವತ್ತು ಕ್ಲಾಸ್ ತಗೋತ. ಹಲೋ ಹೆಡ್ ಮಿಸ್ ಅವರೇ, ಅವಳು ಸ್ಟೂಡೆಂಟ್ ಅಲ್ಲ, ಈ ಮನೆ ಮಗಳು.